पंचतत्वादिनायक पंचब्रह्ममयानोमि पंचाचार्यां जगद्गुरु विश्वेशलिंग संभूतं विश्वविद्या विबोधकं विश्ववंदं सदा वंदे विश्वाराध्यं जगद्गुरु ಕಾಶಿ ಜ್ಞಾನ ಸಿಂಹಾಸನದ ಸನಾತನವಾದ ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಶ್ರೀಮದ್ ಜ್ಞಾನ ಸಿಂಹಾಸನದೇಶ್ವರ ಶ್ರೀ 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 1008 ಜ್ಯೇಷ್ಠ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತಾದಂಗಳವರ ದಿವ್ಯ ಚರಣಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಚಿಕ್ಕೋಡಿ ತಾಲೂಕದ ಶ್ರೀ ಯಡಿಯೂರ ಸುಕ್ಷೇತ್ರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಾಡಸಿದ್ದೇಶ್ವರ ಮಠ ಹಾಗೂ ದೇವಸ್ಥಾನದ ರಾಜಗೋಪುರಗಳ ಮಹಾಕುಂಭಾಭಿಷೇಕ ಲಕ್ಷ ದೀಪೋತ್ಸವ ಹಾಗೂ ಭವ್ಯ ಕೃಷ್ಣಾರ್ತಿಯ ಈ ಕಾರ್ಯಕ್ರಮದ ಈ ದಿವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇಂದಿನ ಕಾರ್ಯಕ್ರಮದ ಈ ದಿವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮದ್ ಗಿರಿರಾಜ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದಂಗರವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ಜಗದ್ಗುರು ಕೊಟ್ಟೂರ ಬಸವಲಿಂಗ ಮಹಾಸ್ವಾಮಿಗಳವರ ಅವರಲ್ಲಿ ಅನಂತ ನಮನಗಳನ್ನು ಸಮರ್ಪಿಸುತ್ತ ಮತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನೇತೃತ್ವವನ್ನು ವಹಿಸಿ ತಮ್ಮ ಧರ್ಮ ಸಂದೇಶವನ್ನು ನೀಡಿಸಿ ನಿರ್ಗಮಿಸಿರುವ ಯಾವ ಶ್ರೀರಂಗಪಟ್ಟಣದ ಶ್ರೀಗಳವರೇ ಮತ್ತು ಇಂದಿನ ಯಾವ ಸನ್ಮಾನ ಮೂರ್ತಿಗಳಾದ ಸತ್ಕಾರ ಮೂರ್ತಿಗಳಾದ ಪ್ರಶಸ್ತಿ ವಿಭಾಜನರಾದ ಶಿವಾಚಾರ್ಯ ಶಿಖಾಮಣಿ ಶಿರೋಮಣಿ ಪ್ರಶಸ್ತಿಯನ್ನು ಸ್ವೀಕರಿಸಿ ತಮ್ಮ ಧರ್ಮ ಸಂದೇಶವನ್ನು ನೀಡಿರುವ ಶ್ರೀ ಶಟಸ್ಥಲ ಬ್ರಹ್ಮಿ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅಂಬೇಕನಗರದವರೇ ಹಾಗೂ ದಾಸೋಹ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ದಾಸೋಹ ಭಾಸ್ಕರ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಯಾವ ಶಾಖಾಪುರದ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಯಾವ ಎಲ್ಲ ಶಿವಯೋಗಿ ಸ್ವರೂಪರಾದ ಎಲ್ಲ ಶಿವಾಚಾರ್ಯ ಬಂಧುಗಳವರೇ ನಿರಂಜನ ಪ್ರಾಣ ಸ್ವರೂಪಿಗಳವರೇ ಹಾಗೂ ಸಮಸ್ತ ಭಕ್ತಾದಿಗಳೇ ಮತ್ತು ಈ ಊರಿನ ಈ ಮಠದ ಕಾಡಸಿದ್ದೇಶ್ವರ ಮಠದ ಉತ್ತರಾಧಿಕಾರಿಗಳವರೇ ಹಾಗೂ ಎಲ್ಲ ಗುರುಕುಲದ ಒಟ್ಟುವೃಂದವೇ ಮತ್ತು ಸದ್ಭಕ್ತ ಬಳಗವೇ ಮಾತೆಯರೇ ಮುದ್ದು ಮಕ್ಕಳೇ, ಈಗಾಗಲೇ ಸಮಯ ಬಹಳ ಆಗಿದೆ. ವೇದಿಕೆಯೂ ಸಹ 70% ಖಾಲಿ ಆಗಿದೆ. ಬಂದಾಗ ಶುರುವಾತಿನಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ 70% ಇತ್ತು. ನಮಗೆ ಒಂದು ಪ್ರಶ್ನೆ ಬಂದಿತ್ತು ಮನಸ್ಸಿನಲ್ಲಿ, ಸರ್ಕಾರದಲ್ಲಿ 50% ಹೆಣ್ಮಕ್ಳಿಗೆ ಮೀಸಲಾತಿಯನ್ನು ಅಥವಾ ಇದನ್ನು ಸ್ಥಾನವನ್ನು ಕೊಟ್ಟಾರ, ಆದರೆ ಯಡಿಯೂರು ಕ್ಷೇತ್ರದಲ್ಲಿ 70% ಸ್ಟೇಜ್ ಅವರೇ ತೊಗೊಂಡಾರಂತ ಅಂತಿದ್ವಿ. ಆದರೆ ಈಗೆಲ್ಲ 70% ಖಾಲಿ ಆಗ್ಯಾವ. ಏನು ಗಟ್ಟಿ ಪೀಸ್ ಅವ ಅವಟ್ಟೆ ಉಳ್ದವ. ಅದಕ್ಕೆ ಒಂದಿಷ್ಟು ಮಂದಿ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ಆ ಭಾಗದಲ್ಲಿ ಅದಾರ. ಅಲ್ಲಿ ಇದ್ದಲ್ಲಿ ಸಹ ಬಾಯಿ ಪ್ರಸಾದ ತಗೊಳ್ಳಿ, ಕಿವಿ ಜ್ಞಾನದ ಪ್ರಸಾದವನ್ನು ತಗೊಳ್ಳಿ. ಅದಕ್ಕೆ ಅಲ್ಲಿಯೂ ಸಹ ನೀವು ಕೇಳ್ಕೊಂತಿರ್ಬೋದು ಅಂತ ಹೇಳ್ತಾ ಇಂದು ತಮ್ಮ ಶ್ರೀ ಶಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ವೇದಾಗಮ ಸಂಸ್ಕೃತ ಗುರುಕುಲದ
ಒಂದು ಪಾಠಶಾಲೆಯ ವರ್ಧಂತಿ ಮಹೋತ್ಸವ, ದ್ವಾದಶ ವರ್ಧಂತಿ ಮಹೋತ್ಸವವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಎಲ್ಲ ಒಟಗಳು, ಅದರ ಜೊತೆಗೆ ಗ್ರಾಮದ ಸಮಸ್ತ ಸದ್ಭಕ್ತಾದಿಗಳು ಯಾವ ಶ್ರೀಗಳ ಮೂರ್ತಿಯನ್ನು, ಸಿದ್ಧಲಿಂಗ ಶಿವಾಚಾರ್ಯರ ಮೂರ್ತಿಯನ್ನು ಮೆರವಣಿಗೆಯ ಮುಖಾಂತರ ತಾವೆಲ್ಲ ಈ ಒಂದು ವೇದಿಕೆಗೆ ಬರಮಾಡಿಕೊಂಡ್ರಿ. ನಮಗೂ ಸಹ ಯಾವ ಸಾರೂಟದಲ್ಲಿ ಮೂರ್ತಿಯನ್ನು ನೋಡಿದಾಗ ದೂರದಿಂದ ಸಿದ್ಧಲಿಂಗ ಶಿವಾಚಾರ್ಯ ಕುಂತ ಆ ಮೂರ್ತಿ ಬರ್ತಾ ಇದೆಯೋ, ಸಾರೂಟ ಬರ್ತಾ ಇದೆ ನಮಗೂ ಅನ್ನಿಸ್ತು. ಯಾಕ ಮೆರವಣಿಗೆ ದಾಟಿ ಬಂದಿದ್ದೀವಿ, ನಾವು ನೋಡಿದ್ದಿಲ್ಲ. ಏನು ನಡೆದಂತ ಕೇಳಿದ್ರೆ ಮೆರವಣಿಗೆ ನಡೆದಂತ ಅಷ್ಟೇ ಹೇಳಿದೆ ನಮ್ಮ ಡ್ರೈವರ್. ಅದು ಎದರ ಮೆರವಣಿಗೆ ನಡೆದ ಏನೋ ಗೊತ್ತಿದ್ದಿಲ್ಲ. ನಮಗೆ ವಿಟಗಳು ದಾರಿ ಮಾಡಿ ಕೊಟ್ಟರು, ಬಂದ್ಬಿಟ್ಟಿವಿ. ಆದರೆ ಇಲ್ಲಿ ಸ್ಟೇಜ್ ಮೇಲೆ ಬರೋಣ ಬಹಳ ಚೆನ್ನಾಗಿ ಮೂರ್ತಿಯನ್ನ ತಯಾರಿ ಮಾಡಿದ್ದಾರೆ ಕಲಾಕಾರ. ಆ ಒಂದು ಕಲಾಕಾರ ಕೂಡ ಒಂದು ಟಾಳಿ ಹೊರಡಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಶ್ರೀಗಳನ್ನ ನಾವು ನೋಡಿಲ್ಲ, ಸನ್ನಿಧಿಯವರು ನೋಡಿರೋ ಗೊತ್ತಿಲ್ಲ, ಅವರು ನೋಡಿಲ್ಲ. ಯಾಕಂದ್ರೆ ನಂತರ ತರುವಾಯದ ನಂತರ ಅವರ ಪಟ್ಟಾಭಿಷೇಕ ಈ ಮಠಕ್ಕಾಗಿದೆ. ಅದಕ್ಕೆ ಈ ಒಂದು ಭಾಗದ ಹಿರಿಯರು ಮಾತ್ರ ನೋಡಿರ್ಬೋದು, ಯುವಕರಂತೂ ನೋಡಿರ್ಲಿಕ್ಕಿಲ್ಲ. ಆದರೆ ಇವತ್ತ ಅವರು ಸಾಕ್ಷಾತ್ ಕುಂತು ಒಟಗಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವರಿಂದ ಪಾಠಗಳನ್ನು ತಗೊಂತಾ ಇದ್ದಾರೆ ಅಂತ ಒಂದು ಭಾವನೆ ನಮಗೆ ಇವತ್ತು ಬಂದು ಮೂಡಿಸ್ತಾ ಇದೆ. ಅಂತ ಒಂದು ಗುರುಕುಲ. ಈ ಗುರುಕುಲ ಶಬ್ದದ ಅರ್ಥದಲ್ಲಿ ಇದೆ. ಶಬ್ದದ ಅರ್ಥವನ್ನ ಒಂದು ಸರಿ ನಾವು ವೀಕ್ಷಣೆಯನ್ನು ಮಾಡಿದಾಗ, ಮೊದಲ ನಮ್ಮ ಭಾರತದಲ್ಲಿ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಗುರುಕುಲಗಳು ತಮ್ಮದೇ ಆದ ಕಾರ್ಯವನ್ನ ಇಡೀ ಭಾರತದ ಉದ್ದಗಲಕ್ಕೂ ಮಾಡ್ತಾ ಇತ್ತು. ಉದಾಹರಣಾರ್ಥವಾಗಿ ಹೇಳಬೇಕಾದ್ರೆ, ಒಂದೇ ರಾಜ್ಯದಲ್ಲಿ ಸುಮಾರು 32,000ಕ್ಕಿಂತ ಹೆಚ್ಚಿನ ಗುರುಕುಲಗಳು ಯಾವ ಬಾಂಗ್ಲಾ ರಾಜ್ಯದಲ್ಲಿ ಇತ್ತು. ಈಗ ಬಾಂಗ್ಲಾದೇಶ ಆಗಿದೆ, ಪಶ್ಚಿಮ ಬಂಗಾಳ ರಾಜ್ಯ ಆಗಿದೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾವನ್ನು ಹಿಡ್ಕೊಂಡ್ರೆ ಅಲ್ಲಿ 32,000ಕ್ಕಿಂತ ಹೆಚ್ಚಿನ ಗುರುಕುಲಗಳು ಅಲ್ಲಿ ಕಾರ್ಯವನ್ನು ಮಾಡ್ತಾ ಇತ್ತು. ಈ ಗುರುಕುಲ ಶಬ್ದದ ಅರ್ಥವನ್ನು ನೋಡಿದಾಗ ಗುರು ಪ್ಲಸ್ ಕುಲ. ನಾವು ಮಕ್ಕಳು ಗುರುಕುಲದಲ್ಲಿ ವಿದ್ಯಾಯನ ಮಾಡುವಂತ ಮಕ್ಕಳು ಬೇರೆ ಬೇರೆ ಸಮಾಜಕ್ಕಾಗಲಿ ಬೇರೆ ಬೇರೆ ವಂಶದ ಒಟುಗಳು, ವಂಶದ ಕುಡಿಗಳು ಬರ್ತಾ ಇದ್ರು. ಉದಾಹರಣೆ ಹೇಳಬೇಕಾದ್ರೆ 4 ವರ್ಣದ ಅಲ್ಲಿ ಮಕ್ಕಳು ವಾಸ ಮಾಡ್ತಾ ಇದ್ರು. 4 ವರ್ಣಕ್ಕೆ ಸಂಬಂಧಪಟ್ಟಂತ ಪಾಲಕರ ಮಕ್ಕಳುಗಳು. ಅಲ್ಲಿ ಬ್ರಾಹ್ಮಣನ ಬಂತು, ವೈಶ್ಯನ ಬಂತು, ಶೂದ್ರನ ಬಂತು, ಕ್ಷತ್ರಿಯನೂ ಬಂತು. ಯಾಕೆ ಈ 4 ವರ್ಣದ ಅವರ ಮಕ್ಕಳುಗಳು ಅವರ ಮನೆಯಲ್ಲಿ ಆ ವರ್ಣಕ್ಕೆ ಸಂಬಂಧಪಡ್ತಾ ಇದ್ರು. ಆದರೆ ಆ ವರ್ಣದ ಮಕ್ಕಳು ಯಾವಾಗ 8ನೇ ವರ್ಷಕ್ಕೆ ಗುರುಕುಲವನ್ನ ಪ್ರವೇಶ ಮಾಡ್ತಾ ಇದ್ರು, ಅಲ್ಲಿ ಅವರ ವರ್ಣಗಳನ್ನ ಬಿಟ್ಟು ಗುರುವಿನ ವರ್ಣಕ್ಕೆ ಅಲ್ಲಿ ತಮ್ಮ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಇದ್ರು. ಅದಕ್ಕೆ ಗುರುವಿನ ವಂಶ ಅಂತ ಕರಿತೀವಿ ನಾವು. ಗುರುಕುಲ ಅಂತ ಹೇಳಿದ್ರೆ ಗುರು ಪ್ಲಸ್ ಕುಲ ಅಂದ್ರೆ ವಂಶ. ಅವರವರ ವಂಶಗಳು, ಹುಟ್ಟಿದ ವಂಶಗಳು ಬೇರೆ ಅದಾವೆ. ಆದ್ರೆ ಇದು ಜ್ಞಾನವನ್ನ ಪಡ್ಕೊಳ್ಳೋಕ್ಕಾಗಿ ಸುಮಾರು 8 ವರ್ಷಗಳ ಕಾಲ, 8ನೇ ವರ್ಷದಿಂದ 16 ವರ್ಷ ತನಕ ಜ್ಞಾನವನ್ನ ಪಡ್ಕೊಳ್ಳೋಕೆ 8 ವರ್ಷಗಳು ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ರು. ಅವು ಎಲ್ಲಾ ವರ್ಣದ ಮಕ್ಕಳು ಇರ್ಬೋದು. ರಾಜನ ಮಕ್ಕಳು, ಬ್ರಾಹ್ಮಣನ ಮಕ್ಕಳು, ಕ್ಷತ್ರಿಯನ ಮಕ್ಕಳು ಮತ್ತು ವ್ಯಾಪಾರಿಯ ಮಕ್ಕಳಾಗಿರ್ಬೋದು, ಶೂದ್ರನ ಮಕ್ಕಳಾಗಿರ್ಬೋದು. ಎಲ್ಲಾ ಮಕ್ಕಳಿಗೆ ಸಮನಾದ ಒಂದು ಜ್ಞಾನವನ್ನ ಗುರುಕುಲಗಳು ಕೊಡ್ತಾ ಇದ್ದವು. ಆ ಒಂದು ಗುರುಕುಲದಲ್ಲೇ ಸುಮಾರು ನಮ್ಮ ಭಾರತ ದೇಶದಲ್ಲಿ 64 ಕಲೆಗಳದಾವ. ಅಂದ್ರೆ ವಿದ್ಯಾಗಳು, 64 ವಿದ್ಯಾ ಅಂತ ಕರಿತೀವಿ ನಾವು. ಆ 64 ವಿದ್ಯೆಗಳ ಪರಿಚಯ ಕೊಡ್ತಾ ಇದ್ದರು. ಮುಖ್ಯವಾಗಿ 17 ವಿದ್ಯೆಗಳನ್ನ, 17 ವಿದ್ಯೆ ಮುಖ್ಯವಾಗಿ ಪ್ರತಿಯೊಬ್ಬರ ಮಕ್ಕಳಿಗೆ ಬರುವಾಗಿ ಕಲಿಕೊಡ್ತಾ ಇದ್ರು. ಈ 17 ವಿದ್ಯೆಯಲ್ಲಿ
ಈಗೇನು ನಾವು ವೈಜ್ಞಾನಿಕವಾಗಿ ಏನು ನೋಡ್ತಾ ಇದ್ದೀವಲ್ಲ, ಈಗಿನ 21ನೇ ಶತಮಾನದಲ್ಲಿ ನಾವೇನು ವೈದ್ಯಕೀಯ ರಂಗಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದೀವಲ್ಲ, ಆ ವೈದ್ಯಕೀಯ ವಿದ್ಯೆಯೂ ಕೂಡ ನಮ್ಮ ಗುರುಕುಲದಲ್ಲಿ ಇತ್ತು. ಅದಕ್ಕೆ ಶಸ್ತ್ರಚಿಕಿತ್ಸೆ ಅಂತ ನಾವು ಕರಿತೀವಿ. ಓಪನ್ ಸರ್ಜರಿ, ಯಾವ ಪ್ಲಾಸ್ಟಿಕ್ ಸರ್ಜರಿ ಅಂತ ಈಗ ಮಾಡ್ತಾರೆ, ಅದನ್ನ ನಮ್ಮ ಋಷಿಮುನಿಗಳು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ಏನು ಬೇಕು, ಎಲ್ಲಾ ತರದ ಈಗ ಕೆಮಿಕಲ್ ಬಂದವಷ್ಟೇ. ಆಗ ಜಡಿಬೂಟಿಯನ್ನು ಉಪಯೋಗ ಮಾಡಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ಅಂತ ವಿದ್ಯೆಯನ್ನ ನಮ್ಮ ಗುರುಕುಲದಲ್ಲಿ ಮೊದಲಿಂದಲೂ ಸಹ ನಾವು ಎಲ್ಲಾ ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದೀವಿ. ಕೇವಲ ಒಂದು ವಿದ್ಯಾರ್ಥಿ ಒಂದೇ ವಿದ್ಯೆಯಲ್ಲಿ ಪರಿಣತಿ ಹೊಂದ್ತಾ ಇದ್ದಿಲ್ಲ, ಸುಮಾರು 17 ವಿದ್ಯೆಗಳಲ್ಲಿ ಅವನು ಪಾರಂಗತನಾಗ್ತಾ ಇದ್ದ, ಆ ಜ್ಞಾನವನ್ನ ಪಡ್ಕೊಂತಾ ಇದ್ದ. ಅಂತ ಒಂದು ಗುರುಕುಲದ ಮಹಾನ್ ಜ್ಞಾನವನ್ನ ಕೊಡುವಂತ ದೇಶ ಅಂದ್ರೆ ಅದು ಭಾರತ ದೇಶವಾಗಿದೆ. ಭಾರತ ದೇಶದ ಶಬ್ದದ ಅರ್ಥದಲ್ಲಿ ಇತ್ತೆ ಭಾ ಅಂತ ಹೇಳಿದ್ರೆ ಪ್ರಕಾಶ, ಭಾನು, ಜ್ಞಾನ, ಇನ್ನು ಅನೇಕ ಅರ್ಥಗಳನ್ನ ಅಲ್ಲಿ ಕೊಡ್ತಾ ಇದೆ. ರಥ ಅಂದ್ರೆ ನಿಮಗೆ ಗೊತ್ತದೆ, ಏಕೀಕರಣದ್ದು, ಅದನ್ನ ತಗೊಂಡು ಹೋಗುವಂಥದ್ದು. ಅಂದ್ರೆ ಜ್ಞಾನದ ರಥವಾಗಿ ನಮ್ಮ ಭಾರತ ದೇಶ ಉಳಿದೆಲ್ಲಾ ದೇಶಗಳಿಗೆ ಇನ್ನೂ ಶಸ್ತ್ರಚಿಕಿತ್ಸೆ ಏನೆಂಬುದು ಗೊತ್ತಿದ್ದಿಲ್ಲ. ಅಂತ ಒಂದು ಕಾಲದಲ್ಲಿ ಈಗೇನು ನಾವು ಸ್ಪೆಷಲಿಸ್ಟ್ಗಳು ಎಲ್ಲಿ ಹೋಗಿ ಕಲಿತಾ ಇದ್ದಾರೆ, ಹೊರದೇಶಕ್ಕೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಲಂಡನ್ಗೆ ಹೋಗಿ ಅಲ್ಲಿ ನಾನು ಸ್ಪೆಷಲಿಸ್ಟ್ ಆಗಿ ಬಂದಿನಿ ಅಂತೇಳಿ ಇದನ್ನು ಹಾಕೊಂತ ಇದ್ದಾರೆ ಬೋರ್ಡ್ಗಳನ್ನು. ಆದರೆ ಅವರುಗಳು ಯಾವಾಗಿನ್ನೂ ಆ ಒಂದು ದೇಶಗಳಲ್ಲಿ ಈ ವಿದ್ಯೆನೇ ಗೊತ್ತೇ ಇದ್ದಿಲ್ಲ. ಅಂಥ ಕಾಲದಲ್ಲಿ ನಮ್ಮ ಗುರುಕುಲದಲ್ಲಿ ಶಸ್ತ್ರವಿದ್ಯೆಯನ್ನ, ಶಾಸ್ತ್ರವಿದ್ಯೆಯನ್ನ, ಶಸ್ತ್ರಚಿಕಿತ್ಸೆಯನ್ನ, ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಅನೇಕ, ಓಪನ್ ಸರ್ಜರಿ ಅಂತ ಅನೇಕ ವಿದ್ಯೆಗಳನ್ನ ನಮ್ಮ ಗುರುಕುಲದಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ರು. ಅಂತ ಗುರುಕುಲವನ್ನ ಇದಕ್ಕೆ ಸ್ವಲ್ಪ ಇತಿಹಾಸ ನಾವು ಹೇಳಬೇಕಾಗಿದೆ. ಇವತ್ತು ಗುರುಕುಲದ ವರ್ಧಂತಿ ಮಹೋತ್ಸವದ ಅಂತ ಗುರುಕುಲದ ವಿದ್ಯೆಯನ್ನ ಛುದ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಬ್ರಿಟಿಷರು. ಅದು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಬಹಳ ಪ್ರಯತ್ನವನ್ನ ಮಾಡಿದ, ಅವನೇ ಲಾರ್ಡ್ ಮೆಕಾಲಿನ್. ಆ ಲಾರ್ಡ್ ಮೆಕಾಲಿನ್ ಯಾವಾಗ ಈ ಭಾರತ ದೇಶಕ್ಕೆ ಪ್ರವೇಶ ಮಾಡಿ ಇಲ್ಲಿಯ ಎಲ್ಲ ಭೌಗೋಳಿಕವನ್ನ ಅಧ್ಯಯನ ಮಾಡಿದ. ಇಲ್ಲಿ ಇಷ್ಟೆಲ್ಲ ಸ್ಟ್ರಾಂಗ್ ಹೆಂಗದ ಭಾರತ, ಇಷ್ಟೆಲ್ಲ ಬಲಿಷ್ಠ ಹೆಂಗದ ಅಂತೇಳಿ ಅವರು ಎಲ್ಲ ಭಾರತ ಉದ್ದಗಲಕ್ಕೂ ತಿರುಗಾಡಿದ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಪ್ರಾಂತಗಳಲ್ಲಿ ತಿರುಗಾಡಿ ಇದು ಇಷ್ಟೆಲ್ಲ ಬಲಿಷ್ಠ ಹೆಂಗದ, ಇದಕ್ಕೇನು ಕಾರಣ? 2 ಕಾರಣಗಳು ಅವನಿಗೆ ಒಳತು. ಅದೇನಂತ ಕೇಳಿದ್ರೆ ನಮ್ಮ ಗುರುಕುಲದ ಶಿಕ್ಷಣ, ಇನ್ನೊಂದು ನಮ್ಮ ಕೃಷಿ ರಂಗ. ಇವೆರಡು ಬಲಿಷ್ಠವಾಗಿ ನಮ್ಮ ದೇಶದಲ್ಲಿ ಇದ್ದು, ಆ 2ರಿಂದಲೇ ನಮ್ಮ ದೇಶ ವಿಶ್ವಗುರು ಆಗಿ ನಿಂತಿತ್ತು. ವಿಶ್ವಗುರು ಆಗಕ್ಕೆ ಕಾರಣ ಅಂತ ಹೇಳಿದ್ರೆ ಗುರುಕುಲ. ಇದನ್ನ ಅರಿತುಕೊಂಡ ಲಾರ್ಡ್ ಮೆಕಾಲಿನ್ ಒಂದು ಮುಂದೆ ಇದು ಹೆಂಗ್ ಹೊಡಿಬೇಕಂತೇಳಿ ಪ್ರಯತ್ನ ಮಾಡಿ ಆಕ್ಟ್ ಅನ್ನ ತರ್ತಾನೆ, ಇಂಡಿಯನ್ ಎಜುಕೇಶನ್ ಆಕ್ಟ್ ಅಂತೇಳಿ. ಆ ಆಕ್ಟ್ನಲ್ಲಿ ಯಾಕಂದ್ರೆ ಅವಾಗ ಬ್ರಿಟಿಷರ ಆಳ್ವಿಕೆ ಇತ್ತು, ಅವರ ಕಂಪ್ನಿ ಇಲ್ಲಿ ಬಂದ್ಬಿಟ್ಟಿತ್ತು. ಆ ಕಂಪ್ನಿಯಲ್ಲಿ ಗುರುಕುಲಕ್ಕೆ ಮಾನ್ಯತೆ ಸಿಗಬಾರ್ದಂತೇಳಿ ಆಕ್ಟ್ ಅನ್ನ ಬರೀತಾನೆ. ಆ ಆಕ್ಟ್ ಮುಖಾಂತರ ಗುರುಕುಲಲ್ಲೂ ಅಲ್ಲಿಂದ ಒಳ್ಳೆಕ್ ಚೆಲುವಾಗ್ತಾವ. ಆ ಗುರುಕುಲ ಒಡೆದು ಮುಂದೆ ಏನಾಗಿಬಿಡುತ್ತೆ ಅಂತ ಕೇಳಿದ್ರೆ ಈಗೆಲ್ಲ ನಾವು ಕಲಿತಾ ಇದ್ದೀವಿ, ಮೆಕಾಲಿನ್ ಶಿಕ್ಷಣವೇ ಕಲಿತಾ ಇದ್ದೀವಿ. ಆ ಮೆಕಾಲಿನ್ ತನ್ನ ಒಂದು ಪ್ರಣಾಳಿಯನ್ನು ಮಾಡ್ತಾನೆ, ಶಿಕ್ಷಣ ಪ್ರಣಾಳಿಯನ್ನು ಮಾಡಿ ಅವನ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ ಭಾರತದ ಬಲಿಷ್ಠತೆಯಿಂದ ಕಡಿಮೆ ಮಾಡೋದು, ಅಂದ್ರೆ ಭಾರತದ ಶಕ್ತಿಯನ್ನ ಕಡಿಮೆ ಮಾಡೋದು, ವಿದ್ಯಾಶಕ್ತಿಯನ್ನ ಕಡಿಮೆ ಮಾಡಬೇಕು, ಇಲ್ಲಿದ್ದ ಗುರುಕುಲಗಳನ್ನು ಹೊಡಿಬೇಕು. ಅದರಿಂದ ಹೆಂಗ್ ತಯಾರು ಮಾಡೋದು ಭಾರತೀಯರು ಅಂತ ಕೇಳಿದ್ರೆ ಅವರು ಶಾರೀರಿಕವಾಗಿ ಹಿಂದೂಸ್ತಾನಿ ಆಗಿರ್ಬೇಕು, ಮಾನಸಿಕವಾಗಿ ಪಾಶ್ಚಿಮಾತ್ಯ ಅಂದ್ರೆ ಬ್ರಿಟಿಷರ ನಾವೇನು ಆಗ್ತೀವಿ ಅದನ್ನು ಬೆಳ್ಕೋಬೇಕು ಅವರು
ನಮ್ಮ ಅವರು ನಮ್ಮ ಗುಲಾಮರಾಗಿರಬೇಕು, ಇದು ಮುಖ್ಯ ಉದ್ದೇಶ ಇತ್ತು. ಈ ಉದ್ದೇಶದಿಂದ ಆ ಗುರುಕುಲವನ್ನ ಒಡಿತಾನೆ. ನಂತರದಲ್ಲಿ ಮುಂದೆ ಕೃಷಿ ರಂಗವನ್ನು ಕೂಡ ಅದನ್ನು ಒಡಿತಾರೆ. ಆನಂತರ ಕೃಷಿ ರಂಗದಲ್ಲಿ ಗೊತ್ತಿದೆ ಯಾವ ಪರಿಸ್ಥಿತಿ ಬಂದಿದೆ ಅಂತೇಳಿ. ಆನಂತರದಲ್ಲಿ ಮುಂದೆ ಗುರುಕುಲಗಳು ನಾಶವಾಗಿ ಹೋಗ್ತಾ ಇದ್ದೇವೆ. ಬೆರಳೆಣಿಕೆಯಲ್ಲಿ ಮಾತ್ರ ಇವತ್ತು ಗುರುಕುಲಗಳು ಕಾರ್ಯ ಮಾಡ್ತಾ ಇದ್ದೇವೆ. ಯಾವಾಗ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ತು, ಆ ಸ್ವತಂತ್ರ ಸಿಕ್ಕ ನಂತರ ಸಂವಿಧಾನದಲ್ಲಿ ನಿಮಗೆ ಹೇಳ್ತೀವಿ, ಇತಿಹಾಸವನ್ನೇ ನಾವು ಹೇಳ್ತೀವಿ, ಹೊರಗಿಂದೇನು ಹೇಳಲ್ಲ. ಆ ಸಂವಿಧಾನವನ್ನ ರಚನೆ ಮಾಡಿದಾಗ ಸಂವಿಧಾನದ ರಚಯಿತ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾ ಇವರು ಸಂವಿಧಾನದ ರಚಯಿತರದ. ಈ ಸಂವಿಧಾನದ ರಚನಾತ್ಮಕವಾಗಿ ಏನು ಸಭೆ ಅಥವಾ ಒಕ್ಕೂಟ ಏನಿರ್ತದೆ, ಆ ಒಕ್ಕೂಟದಲ್ಲಿ ಸುಮಾರು 250ಕ್ಕಿಂತ ಹೆಚ್ಚಿನ ಒಂದು ಸದಸ್ಯತ್ವ ಒಕ್ಕೂಟ ಇರ್ತದೆ. ಆ ಸದಸ್ಯತ್ವ ಒಕ್ಕೂಟಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರು ಆ ಚೇರ್ಪರ್ಸನ್ ಆಗಿರ್ತಾರೆ. ಆ ಒಂದು ಇದರಲ್ಲಿ ಒಂದು ಸಂವಿಧಾನದ ಆತ್ಮ ಅಂತ ಒಂದಿರ್ತದೆ. ಆ ಸಂವಿಧಾನದ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್, ಆ ಆತ್ಮವನ್ನ ಬರೀತಾರೆ. ಆ ಆತ್ಮದಲ್ಲಿ ನಮ್ಮ ಸಂವಿಧಾನದ ಮೂಲ ಸಂವಿಧಾನದ ಆತ್ಮದಲ್ಲಿ ಗುರುಕುಲಕ್ಕೆ ಪ್ರಾಧಾನ್ಯವನ್ನ ಕೊಟ್ಟಾರೆ. ಇದು ನಾವು ತಿಳ್ಕೋಬೇಕಾದ ವಿಷಯ. ಮುಂದುವರೆದ ಹೆಂಗಾಗಿ ನಮ್ಗೆ ಹೇಳ್ತೀವಿ, ಸಂವಿಧಾನದಲ್ಲಿ ಗುರುಕುಲವನ್ನ ನಡೆಸಬೇಕು ಅಂತ ಹೇಳದ. ಸಂವಿಧಾನದಲ್ಲಿ ಗುರುಕುಲಕ್ಕೆ ಪ್ರಾಧಾನ್ಯವನ್ನು ಕೊಟ್ಟದ. ಗುರುಕುಲ ಇದ್ರೇನೆ ನಮ್ಮ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಆ ಒಂದು ಸಂಖ್ಯೆ ಸೂಚನೆಯನ್ನ ಸಂವಿಧಾನದಲ್ಲಿ ತೋರಿಸ್ತದೆ. ಇಲ್ಲಿಯೂ ಸಹ ಅದ. ಮೂಲ ಸಂವಿಧಾನವನ್ನು ನೋಡಿದಾಗ ತಿದ್ದುಪಡಿ ಮಾಡಿದ ಸಂವಿಧಾನವನ್ನು ನೋಡಿದ್ರೆ ಸಿಗಲ್ಲ. ಮೂಲ ಸಂವಿಧಾನ ಅದ. ಅದನ್ನ ಬರೆದಂತ ಪ್ರೇಮ್ ನಾರಾಯಣ್ ಬಿಹಾರಿ ರಾಯ್ಜಾದವರ ಪ್ರತಿಯೊಂದು ಪುಟದಲ್ಲೂ ಅವರ ಹೆಸರದ ಪ್ರೇಮ್ ಎಂಬ ಶಬ್ದ. ಯಾಕಂದ್ರೆ ಅವರ ಹೆಸರು ಶುರುವಾತ ಆಗ್ತದ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ್. ಅದಕ್ಕೆ ಯಾವ ನೆಹರು ಅವರು ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ನೀವು ಸಂವಿಧಾನವನ್ನ ಬರಿತಾ ಇದ್ದೀರಿ, ಇದರಿಂದ ಏನು ಅಪೇಕ್ಷೆ ಮಾಡ್ತೀರಿ, ಎಷ್ಟು ಧನವನ್ನ ಕೊಡಬೇಕಂತೇಳಿ ಕೇಳಿದಾಗ ಅವಾಗ ಪ್ರೇಮ್ ಬಿಹಾರಿ ನಾರಾಯಣರವರು ರಾಯ್ಜಾದ್ ಅವರು ಒಂದೇ ಕೋರಿಕೆಯನ್ನು ಇಡ್ತಾರೆ. ನಮಗೇನು ಬೇಕಾಗಿಲ್ಲ, ಎಷ್ಟು ಹಣ ಕೊಟ್ಟರೆ ಅದ ಹಣ ಉಳಿಯಲ್ಲ, ನಂದು ಒಂದೇ ಕೋರಿಕೆ ಅದ, ಪ್ರತಿಯೊಂದು ಪುಟದಲ್ಲಿ ನಮ್ಮ ಹೆಸರು ಬರಬೇಕು. ಇದನ್ನ ಯಾವ ಸಂವಿಧಾನ ನಿರ್ಮಾತರು ಈ ಪ್ರಶ್ನೆಯನ್ನಿಟ್ಟಾಗ ಅದಕ್ಕೆ ಎಲ್ಲರೂ ಉಪಕಾರವನ್ನು ಕೊಡ್ತಾರೆ. ಅದಕ್ಕೆ ಸಂವಿಧಾನದಲ್ಲಿ ಪ್ರತಿಯೊಂದು ಪುಟದಲ್ಲಿ ಮೂಲ ಸಂವಿಧಾನವನ್ನು ನೋಡಿದಾಗ ಪ್ರೇಮ್ ಎಂಬ ಶಬ್ದ ಈ ಹೆಸರು ಅದ. ನೀವು ನೋಡ್ರಿ, ಮೂಲ ಸಂವಿಧಾನ ಯಾರಿಗೆ ನೋಡಕ್ ಜಲ್ದಿ ಸಿಗಲ್ಲ, MP-ಗಳಿಗೆ ಮಾತ್ರ ಜಲ್ದಿ ಸಿಗ್ಬೋದು. ಅದಕ್ಕೆ ಅಂತ ಒಂದು ಇದರಲ್ಲಿ ಈ ಸೋಲಾರ್ ಸಂವಿಧಾನದಲ್ಲಿ ಆತ್ಮದಲ್ಲಿ ಏನನ್ನ ತಿದ್ದುಪಡಿ ಮಾಡಬಾರದು ಇದ್ರೊಳಗೆ ಅಂತೇಳಿ ಅದನ್ನ ಒಂದು ಆಕ್ಟ್ ಅನ್ನ ಮಾಡ್ತಾರೆ. ಆದರೂ ಕೂಡ ಏನು ಎಮರ್ಜೆನ್ಸಿ ಕಾಲದಲ್ಲಿ 1972ರಲ್ಲಿ ಎಮರ್ಜೆನ್ಸಿಯನ್ನು ಹಾಕಿದ್ರು. ಅವಾಗ ಆ ಇದರೊಳಗ ನಮ್ಮ ಗುರುಕುಲವನ್ನ ಸಂವಿಧಾನದಿಂದ ಹೊರಗಾಕಿಬಿಟ್ರು. ನಮ್ಮ ಗುರುಕುಲಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿಸಿ ಅದರಿಂದ ಅವಾಗ ತೆಗೆದರ ಹೊರತಾಗಿ ಮೂಲ ಸಂವಿಧಾನದಲ್ಲಿ ತೆಗೆದಿಲ್ಲ. ಇದು ಪ್ರತಿಯೊಬ್ಬ ಗುರುಕುಲದ ವಿದ್ಯಾರ್ಥಿಯು ತಿಳ್ಕೋಬೇಕಾಗಿದೆ, ಪ್ರತಿಯೊಬ್ಬ ಪ್ರಜೆನೂ ಕೂಡ ತಿಳ್ಕೋಬೇಕಾಗ್ಯದ. ಯಾಕೆ ಈ ಇತಿಹಾಸ ಬಹಳ ಮಂದಿಗೆ ಗೊತ್ತಿಲ್ಲ. ಇನ್ನೊಂದು ಹೇಳ್ಬೇಕಾದ್ರೆ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ್ ಅವರ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನವನ್ನು ಬರೆದ್ರ ಅಂತೇಳಿ ನಾವು ಕಲಿತಾ ಇದ್ದೀವಿ. ಅವರು ಚೇರ್ಪರ್ಸನ್ ಅದಾರ, ಆದರೆ ಮೂಲ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ್ ಅವರು ಅದಾರ ಅಂತ ಒಂದು ಇತಿಹಾಸ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾಗಿದೆ. ಆ ಒಂದಿದರಲ್ಲಿ ಇವತ್ತಿನ ಏನು ನಮ್ಮ ಗುರುಕುಲವನ್ನ ಹೊರಗಿಟ್ಟದ್ದು, ಆನಂತರದಲ್ಲಿ ಅನೇಕ ಮದರಸಗಳಿಗೆ ಒಂದು ಪರ್ಮಿಷನ್ ಕೊಟ್ಟರು. ಆದರೆ ಗುರುಕುಲಿಗೆ ಮುಖ್ಯವಾಗಿ ಹೇಳಬೇಕಾದ್ರೆ ಮದರಸದವರು ಈ ಸಂವಿಧಾನದಿಂದ ನಮ್ಮ ಹೊರಗಿಡ್ರಿ ಅಂತ ಅವರು ಇದನ್ನ ಲೆಟರ್ ಅನ್ನ ಕೊಟ್ಟಿದ್ರು. ನಾವು ಗುರುಕುಲದವರು ಯಾರೂ ಕೊಟ್ಟಿದ್ದಿಲ್ಲ.
ಆದರೆ ಎರಡನ್ನೂ ಹೊರಗೆ ಹಾಕಿಬಿಟ್ರು. ಅದಕ್ಕೆ ಇವತ್ತಿಗೂ ಸಹ ಗುರುಕುಲ ನಡೆಸಬೇಕಾದ್ರೆ ಮಾನ್ಯತೆ ಜಲ್ದಿ ಸಿಗಲ್ಲ. ಇದೇ ಕಾರಣ. ಅದನ್ನ ಪ್ರತಿಯೊಬ್ಬರ ಪ್ರಜೆಗಳು ತಿಳ್ಕೋಬೇಕಾಗ್ಯದ. ಅದರಲ್ಲಿ ಮುಖ್ಯವಾಗಿ ಗುರುಕುಲದ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗ್ಯದ. ಈ ಒಂದಿದರಲ್ಲಿ ನಾವು ಭಾರತದ ಸಂವಿಧಾನದ ಮಾನ್ಯತೆಯನ್ನು ನೋಡಿದಾಗ, ಸಂವಿಧಾನದ ಮುಖಪುಟಗಳನ್ನು ನಾವು ನೋಡಿದಾಗ ಅಲ್ಲಿ ಭಗವದ್ಗೀತೆಯ ಚಿತ್ರವೂ ಅದ, ರಾಮಾಯಣದ ಚಿತ್ರನೂ ಅದ, ಅದರ ಜೊತೆಗೆ ಹನುಮಂತನ ಚಿತ್ರನೂ ಅಲ್ಲದ, ಮತ್ತೆ ಗೌತಮ್ ಬುದ್ಧನ ಚಿತ್ರನೂ ಅಲ್ಲದ, ಮಹಾವೀರನ ಚಿತ್ರನೂ ಅಲ್ಲದ. ಅಂದ್ರೆ ಇದರಿಂದ ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ನಂದಿಯ ಮುಖ್ಯವಾಗಿ ಭಾರತದ ಲಾಂಛನ ಏನು 3 ಸಿಂಹಗಳು 4 ಸಿಂಹಗಳದೇನದಲ್ಲ ಅಶೋಕ ಸ್ತಂಭ, ಅದನ್ನ ನಂತರದಲ್ಲಿ ಸ್ಥಾನ ಸಿಕ್ಕದಂದ್ರೆ ನಂದಿ, ಈಶ್ವರನ ವಾಹನವಾದ ನಂದಿಯ ಚಿತ್ರ ನಮ್ಮ ಮೂಲ ಸಂವಿಧಾನದಲ್ಲಿ ಅದ. ಅಂದ್ರೆ ಇದರಿಂದ ನಮಗೇನು ತಿಳಿಸ್ಬಿಡ್ತದೆ ಅಂತ ಕೇಳಿದ್ರೆ ಭಾರತದ ಧರ್ಮಯುಕ್ತ ರಾಷ್ಟ್ರ ನಮ್ಮ ಭಾರತದ, ಆದರೆ ಪಂಥ ನಿರಪೇಕ್ಷಿತ ರಾಷ್ಟ್ರ ನಮ್ಮ ಭಾರತ. ಪಂಥಗಳಿಂದ ನಿರಪೇಕ್ಷಿತಗೊಂಡು ಧರ್ಮ ನಿರಪೇಕ್ಷಿತ ಅಲ್ಲ. ನಾವು ಮಕ್ಕಳಿಗೆ ಇವತ್ತ ಧರ್ಮ ನಿರಪೇಕ್ಷಿತ ಅಂತ ಕಲಿಸ್ಕೊಡ್ತಾ ಇದ್ದೀವಿ. ಧರ್ಮ ನಿರಪೇಕ್ಷಿತ ನಮ್ಮ ರಾಷ್ಟ್ರ ಅಲ್ಲ, ನಮ್ಮ ರಾಷ್ಟ್ರ ಪಂಥ ನಿರಪೇಕ್ಷಿತ ರಾಷ್ಟ್ರ. ಪಂಥ ಬೇರೆ, ಧರ್ಮ ಬೇರೆ. ರಿಲಿಜನ್ ಬೇರೆ, ಧರ್ಮ ಬೇರೆ. ರಿಲಿಜನ್ ಅರ್ಥ, ಧರ್ಮದ ಅರ್ಥ ರಿಲಿಜನ್ ಅಂತೇಳಿ ಇಂಗ್ಲಿಷ್ನಲ್ಲಿ ಇದು ಮಾಡಿಬಿಟ್ಟಾರೆ. ಆದರೆ ಧರ್ಮಕ್ಕೂ ಮತ್ತು ರಿಲಿಜನಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಅದ. ಅದನ್ನ ಪ್ರತಿಯೊಬ್ಬ ಯುವಕರು ತಿಳ್ಕೋಬೇಕಾಗ್ಯದ. ಮುಂದೆ ಒಂದಿಲ್ಲ ಒಂದು ಕಾಲದಲ್ಲಿ ಅದನ್ನು ಕೂಡ ಪರಿವರ್ತನೆ ಆಗ್ಬೋದು. ಸಂವಿಧಾನದಲ್ಲೂ ಕೂಡ ಮುಂದೆ ಪರಿವರ್ತನೆ ಆಗ್ಬೋದು. ಅದು ಎಲ್ಲರ ಮತದಾತರ ಕೈಯಲ್ಲದ. ಅದಕ್ಕೆ ನಾವು ಹೇಳೋದು, ನಮ್ಮ ಭಾರತ ಇದು ಧರ್ಮಯುಕ್ತ ರಾಷ್ಟ್ರದ, ಇಲ್ಲಿ ಧರ್ಮಕ್ಕೆ ಪ್ರಾಧಾನ್ಯನ ಕೊಟ್ಟದ. ಆ ಧರ್ಮದಿಂದಲೇ, ಧರ್ಮದ ಗುರುಕುಲದಿಂದಲೇ ನಮ್ಮ ಭಾರತ ವಿಶ್ವಗುರು ಆಗಿ ಮೊದಲು ಇಡೀ ವಿಶ್ವಕ್ಕೆ ಆಳಿದಂತ ಭಾರತ ಮುಂದೂ ಸಹ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅದ. ಅದು ಯಾವಾಗ ಸಾಧ್ಯ ಅದ ಅಂತ ಹೇಳಿದ್ರೆ ಗುರುಕುಲಗಳು ತಿಳಿಯುತ್ತೆ ನಿಂತಾಗ ಮಾತ್ರ ಸಾಧ್ಯ ಅದ. ಆ ಗುರುಕುಲಗಳನ್ನ ನಾವು ಇವತ್ತ ಮಠಗಳ ಮುಖಾಂತರ, ಮಂದಿರಗಳ ಮುಖಾಂತರ ಗುರುಕುಲವನ್ನ ಇವತ್ತು ನಡೆಸ್ತಾ ಇದ್ದೀವಿ. ಇಂದೊಂದು ಕಾಲ ಮುಖ್ಯವಾಗಿ ಪಾತ್ರವನ್ನು ವಹಿಸುವುದು ಗುರುಕುಲಗಳೇ. ಅದಕ್ಕೆ ಇವತ್ತಿನ ಈ ಒಂದು ಯುಗದಲ್ಲಿ ನಾವು ಲೌಕಿಕ ಶಿಕ್ಷಣದ ಜೊತೆಗಾಗಿ ಇವತ್ತ ಗುರುಕುಲದ ಶಿಕ್ಷಣವೂ ಸಹ ಯಾವ ಸನ್ನಿಧಿಯವರು ಬಹಳ ಪ್ರಯತ್ನ ಮಾಡಿ ಸುಮಾರು 16 ವರ್ಷಗಳ ಹಿಂದೆ ಇಲ್ಲಿ ಯಡಿಯೂರ ಪಾಠಶಾಲೆಯನ್ನ ತೆಗೆದರು, ಸಂಸ್ಕೃತ ಪಾಠಶಾಲೆಯನ್ನ. ಅದಂದ್ರೆ ಮೂಲ ಗುರುಕುಲನೇ. ಆ ಗುರುಕುಲದ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ಇವತ್ತಿಲ್ಲಿ ಶಿಕ್ಷಣವನ್ನು ಕೊಟ್ಟು ಅದ್ರ ಜೊತೆ ಲೌಕಿಕ ಶಿಕ್ಷಣವನ್ನು ಯಾಕಂದ್ರೆ ಅವರ ಉಪಜೀವನ ಅದ. ಅವರಿಗೆ ಮುಂದೆ ನೌಕರಿ ಬೇಕಂದ್ರೆ ಗುರುಕುಲದಲ್ಲಿ ಕಲ್ತ ನೌಕರಿ ಕೊಡಲ್ಲ. ಗೌರ್ಮೆಂಟ್ ಗುರುಕುಲ ಸರ್ಟಿಫಿಕೇಟ್ನ ಅವ್ರು ಮಾನ್ ಮಾಡಲ್ಲ. ಅದಕ್ಕೆ ನೀವು ಲೌಕಿಕ ಶಿಕ್ಷಣದ ಜೊತೆಗೆ ಗುರುಕುಲದ ಶಿಕ್ಷಣ ಕಲಿಬೇಕೆಂಬ ಉದ್ದೇಶದಿಂದ ಯಾವ ಶ್ರೀಶೈಲ ಸನ್ನಿಧಿಯವರು ಇದನ್ನ ಬಹಳ ಒತ್ತು ಕೊಟ್ಟು ಈ ಒಂದು ಗುರುಕುಲವನ್ನ ಶ್ರೀ ಸಿದ್ಧಲಿಂಗೇಶ್ವರ ಕಾಡಸಿದ್ದೇಶ್ವರ ಮಠದ ವತಿಯಿಂದ ಈ ಗುರುಕುಲವನ್ನ ನಡೆಸಿಕೊಂಡು ಬಂದಿದೆ. ಯಾಕಂದ್ರೆ ನಾವು ಇವತ್ತು ಸಹ ಸ್ವತಃ ಸನ್ನಿಧಿಯವರು ಕಾಶಿಯ ಗುರುಕುಲದಲ್ಲಿ ಯಾವ ವಿದ್ವತ್ ಪರಿಷತ್ತಲ್ಲಿ ಅಲ್ಲಿ ತಮ್ಮ ವಿಶ್ವಾರಾಧ್ಯರ ಗುರುಕುಲದಲ್ಲಿ ಅವರು ಶಿಕ್ಷಣವನ್ನ ಅಧ್ಯಯನ ಮಾಡಿ ಆನಂತರದಲ್ಲಿ ಈ ಎಲ್ಲಾ ಭಾಗದಲ್ಲಿ ತಮ್ಮ ವೀರಶೈವ ಧರ್ಮದ ಮೂಲ ಗ್ರಂಥವಾದ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನ ಪ್ರವಚನ ಮಾಡೋದ್ರ ಮುಖಾಂತರ ಇಡೀ ಜಗಕ್ಕೆ ತಮ್ಮ ಈ ಸಿದ್ಧಾಂತ ಶಿಖಾಮಣಿ ಏನದಂತೇಳಿ ಯಾವ ಜ್ಯೇಷ್ಠ ಸನ್ನಿಧಿಯವರು ಅದರ ತರುವಾಯ ಅಂತ ಹೇಳಿದ್ರೆ ಯಾವ ಶ್ರೀಶೈಲ ಸನ್ನಿಧಿಯವರು ಅದರ ಪರಿಚಯವನ್ನು ಭಕ್ತರ ಮನೆ ಮನೆಗೂ ಮುಟ್ಟುವಂತ ಕಾರ್ಯ ಮಹಾನ್ ಸನ್ನಿಧಿಯವರು ಮಾಡಿದವರಾಗಿದ್ದಾರೆ. ಅದಕ್ಕೆ ಅಂಥ ಒಂದು ಇದರಲ್ಲಿ ಇವತ್ತ ಈ ಯಡಿಯೂರದ ಯಾವ ವೀರಭದ್ರೇಶ್ವರ ಮಂದಿರದ ಅಭಿವೃದ್ಧೀಕರಣವು ಕೂಡ ಜೀರ್ಣೋದ್ಧಾರವು ಕೂಡ ಸನ್ನಿಧಿಯವರು ಯಾವ ಶ್ರೀಶೈಲದ ಮಾದರಿಯಾಗಿ ಅಂದ್ರೆ ಶ್ರೀಶೈಲ 4 ಗೋಪುರಗಳನ್ನ ಹೊಂದದ. ಆದ್ರೆ ಇಲ್ಲಿ 4ನೇ ಗೋಪುರ ಶಕ್ಯತೆ ಇಲ್ಲ, 3 ಗೋಪುರನ ಆಗ್ಯಾವ. ಆದ್ರೆ 4ನೇ ಗೋಪುರನು ಮಾಡ್ಬೋದಾಗಿತ್ತು. ಭದ್ರಕಾಳಿ ದೇವಸ್ಥಾನ ಸತೆ ಯಾಕಂದ್ರೆ ವೀರಭದ್ರೇಶ್ವರ ಹಿಂದಗಡೆ ಇರೋದ್ರಿಂದ ಅಲ್ಲಿ 4ನೇ ಮಹಾದ್ವಾರ ಆಗ್ಲಿಕ್ಕೆ ಕಷ್ಟ ಅದಂತೇಳಿ 3
ಮುಖ್ಯವಾಗಿ ಮೊದಲು 2 ಮಹಾದ್ವಾರಗಳಂತ ನಾವು ನೋಡಿದ್ವಿ. 3ನೇ ಮಹಾದ್ವಾರವನ್ನ ಬಹಳ ಭವ್ಯವಾಗಿ ಸನ್ನಿಧಿಯವರು ಮಠದ ದಿಶೆಯಲ್ಲಿ ಅಂದ್ರೆ ಕಾಡಸಿದ್ದೇಶ್ವರ ಮಠದ ಮುಖಪುಟವಾಗಿ ಅಂದ್ರೆ ಆ ಒಂದು ಭಾಗಕ್ಕೆ ಹೋಗುವ ಒಂದು ದೂರ ಇದರಿಂದ ಹಿಡ್ಕೊಂಡು ಅಲ್ಲಿ ಮಹಾದ್ವಾರವನ್ನ 3ನೇ ಮಹಾದ್ವಾರವನ್ನ ಇವತ್ತ ನಮ್ಮೆಲ್ಲರಿಗೆ ನೋಡ್ಲಕ್ ಸಿಗ್ತಾ ಇದೆ. ಯಾಕಂದ್ರೆ ಮೂಲ ಕಾಡಸಿದ್ದೇಶ್ವರ ಮಠ ಮತ್ತು ಮಂದಿರ ಇವೆರಡೂ ಬೇರೆ ಇಲ್ಲ. ಆ ಮಠದಿಂದಲೇ ಮಂದಿರದ ಎಲ್ಲ ಉಪಚಾರಗಳು ಎಲ್ಲ ಏನು ಆಡಳಿತ ಮಂಡಳ ಆಗಿರ್ಬೋದು ಮಠದಲ್ಲೇ ಇತ್ತು. ಆ ಮಠದ ತರುವಾಯ ಎಲ್ಲಿ ಅಧಿಕಾರಿಗಳು, ಯಾಕಂದ್ರೆ ಮಠಾಧಿಪತಿ ಮಧ್ಯದಲ್ಲಿ ಇರಲಿಲ್ಲ, ಆ ಒಂದು ಕಾರಣದಿಂದ ಅನೇಕ ಅಡಚಣೆಗಳು ಇಲ್ಲಿ ಬಂದು ಒದಗಿತ್ತು. ಅದನ್ನೆಲ್ಲವನ್ನು ಕೂಡ ಸ್ವತಃ ಸನ್ನಿಧಿಯವರು ಅನೇಕ ಕಷ್ಟಗಳನ್ನು ತಗೊಂಡು ಆ ಒಂದು ಕಷ್ಟಗಳು ಮಠಕ್ಕೆ ಇರಬಾರ್ದು, ಮುಂದಿನ ಬರುವಂತ ಉತ್ತರಾಧಿಕಾರಿಗೆ ಎಲ್ಲ ವ್ಯವಸ್ಥಿತ ಮಾಡಿ ಕೊಡಬೇಕೆಂಬ ಉದ್ದೇಶದಿಂದ ಅವರು ಸ್ವತಃ ಎಷ್ಟು ಕಷ್ಟಪಟ್ಟ ನಮಗೆ ಗೊತ್ತದ. ಅನೇಕ ಅಡಚಣೆಗಳು ಇಲ್ಲಿ ಬಂದರೂ ಸಹ ಯಾವ ತಪೋರತ್ನಂ ಯೋಗರಾಜೇಂದ್ರ ಶಿವಾಚಾರ್ಯರು ಒಟ್ಟಿಗೆಯಪ್ಪ ಅವರು ತಮ್ಮ ಸೊಲ್ಲಾಪುರದ ಒಟ್ಟಿಗೆಯ ಮಠದ ಶ್ರೀಗಳವರ ಇದರಲ್ಲಿ ಅದನ್ನ ಅನೇಕ ಅಕ್ಷರಗಳು ಅಲ್ಲಿ ಮುಂದೆ ಕೂಡ ಚರ್ಚೆಯಾಗಿ ಅನೇಕ ಪರ್ಯಾಯಗಳು ಕೂಡ ಅಲ್ಲಿ ಹುಡುಕಿದವರಾಗಿದ್ದರು. ಅದಕ್ಕೆ ಆ ಒಂದು ಇದರಿಂದ ಈ ಮಠದ ಇತಿಹಾಸ ನಮಗೆ ಸ್ವಲ್ಪ ಗೊತ್ತಿದೆ. ಅನೇಕ ಅಡಚಣೆಗಳಿಂದ ಮಠ ಎಷ್ಟು ಬೆಳೆದು ನಿಂತಿದೆ ಅಂದ್ರೆ ಅದಕ್ಕೆಲ್ಲ ಕ್ರಿಯಾಶಾಲಿಗಳಾದ ತಮ್ಮ ಜಗದ್ಗುರುಗಳೇ ಮುಖ್ಯ ಕಾರಣ ಅಂತೇಳಿ ನಾವು ಶ್ರೀಶೈಲ ಜಗದ್ಗುರುಗಳನ್ನ ಎಷ್ಟು ಹೊಗಳಿದ್ರು ಕೂಡ ಕಡಿಮೆ ಅದ. ಅಂತ ಒಂದು ಇದರಲ್ಲಿ ಈ ಮಠ ಏನೂ ಇರ್ಲಾರ್ದ ಕುಂತಾಗ ಇದಕ್ಕೆಲ್ಲವನ್ನು ಹಿಡ್ಕೊಂಡು ಪೂರ್ಣ ಎಲ್ಲ ಆಸ್ತಿಯಲ್ಲಿ ಇತ್ತು. ಆದ್ರೆ ಭೌಗೋಳಿಕವಾಗಿ ಎಲ್ಲ ಇದ್ರೂ ಕೂಡ ಏನು ಕಟ್ಟಡಿಕವಾಗಿ ಅಂದ್ರೆ ಏನು ಭೌತಿಕವಾಗಿ ಭಕ್ತರು ಬಂದಂಥವರಿಗೆ ವ್ಯವಸ್ಥೆ ಇಲ್ಲಿ ಇದ್ದಿಲ್ಲ. ಆ ಒಂದು ಇದರಲ್ಲಿ ಸ್ವತಃ ಸನ್ನಿಧಿಯವರು ಮುಂದೆ ನಿಂತು ಇಷ್ಟೆಲ್ಲ ಸಾವಿರಾರು ಮಂದಿ ಭಕ್ತರಿಗೆ ಬಂದ್ರೆ ಅವ್ರಿಗೆಲ್ಲ ವ್ಯವಸ್ಥೆ ಇರ್ಲಕ್ಕಾಗ್ಲಿ, ಅವ್ರು ತಿಂಗಳಾನ್ಗಟ್ಲಿ ಇರ್ತೀವಂದ್ರೂ ಕೂಡ ಅಂತ ವ್ಯವಸ್ಥೆಯನ್ನು ಕೂಡ ಸನ್ನಿಧಿಯವರು ಮಾಡಿದವರಾಗಿದ್ದಾರೆ. ಆ ಕೃಷ್ಣಾ ನದಿಯ ದಂಡೆಯಲ್ಲಿ ಸಾಕ್ಷಾತ್ ವೀರಭದ್ರೇಶ್ವರ ಮೂಲ ಸ್ವರೂಪದಲ್ಲಿ ಅಂದ್ರೆ ಮೂಲ ಅಂತ ಹೇಳಿದ್ರೆ ಪರಮಾತ್ಮ, ಆ ಪರಮಾತ್ಮ ಅಂದ್ರೆ ಲಿಂಗ ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಾನ. ಆ ಲಿಂಗ ರೂಪದಲ್ಲಿ ಇವತ್ತು ವೀರಭದ್ರೇಶ್ವರ ಸ್ವಾಮಿ ಇಲ್ಲಿ ದರ್ಶನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮೂಲ ರೂಪದ ಮೂಲ ಏನು ದಕ್ಷ ಬ್ರಹ್ಮನ ಯಜ್ಞಶಾಲೆ ಇತ್ತಲ್ಲ, ಆ ಯಜ್ಞಶಾಲೆ ಇಲ್ಲಿ ನಡೆದಂತೇಳಿ ಈ ಒಂದು ಚರಿತ್ರೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಬ್ರಹ್ಮಾಂಡ ಅಂದ್ರೆ ಈ ಯಜ್ಞಕುಂಡದ ರೂಪದಲ್ಲಿ ಆ ಒಂದು ವೀರಭದ್ರೇಶ್ವರನ ಮಂದಿರವೂ ಸಹ ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇದೆ. ಅದಕ್ಕೆ ಅಂತ ಒಂದು ಇತಿಹಾಸ ಸಾಕ್ಷಿಯಾದ ಈ ಯಡಿಯೂರ ವೀರಭದ್ರೇಶ್ವರನ ಕ್ಷೇತ್ರ ಅನೇಕ ಮಂದಿ ಮಹಾರಾಷ್ಟ್ರದವರು ಸಹ ಕುಲದೇವರನ್ನ ಈ ಯಡಿಯೂರ ವೀರಭದ್ರೇಶ್ವರನ ಹೊಂದಿದವರಾಗಿದ್ದಾರೆ. ಅವರು ಸಹ ಇಲ್ಲಿ ಅನೇಕರು ಬಂದು ನಾಳೆ ದಿನ ಹೆಚ್ಚಿನ संख्येಯಲ್ಲಿ महाराष्ट्र 2 तारीखला महाराष्ट्रांच्या म्हणजे आता मामाण्याजी इथंच आहे, उद्या तुमच्या आहे. तर इथं काही कर्नाटकच्या, काही महाराष्ट्राच्या आणि काही तेलुगू प्रांतीय भक्त लोक इथं येणार आहे. म्हणजे जिथं महाराष्ट्राच्या काही भक्त लोकांच्या कुलदैवत जे वीरभद्रेश्वर देवस्थानचं मूल कुलदैवत वीरभद्र आहे. आम्हाला सर्वांना माहिती आहे, सोलापूरचे आहे, सांगलीचे आहे, कोल्हापूरचे आणि लातूर ज्या भागातल्या सगळं बघलो. उद्या काही लोक येणार आहे, आज सुद्धा काही लोक येऊन गेलेले आहे. आत्ताच आम्हाला भेटले होते, त्यांना कन्नड येत नाही, तर कन्नडमध्ये सगळा कार्यक्रम चालूया म्हणून म्हणले होते मला सांगलीचे लोक. तरी सुद्धा काही करू शकत नाही. इथं आपलं सगळं कार्यक्रम कन्नडमध्ये चालू आहे. उद्या आपल्या महाराष्ट्रीय लोकांसाठी उद्याची व्यवस्था केलेला आहे. तरी आमच्या नियोजन होते जे महाराष्ट्राच्या जे मुख्यमंत्री लाडके नेते शिंदे साहेबांना बोलवायचं म्हणून सगळं व्यवस्थापन केलं होते, पण तिथं अधिवेशन चालू आहे त्याच्यामुळे त्यांनी येऊ शकले नाही आणि स्वतःच प्रयत्न केले होते. तर महास्वामीजी त्यांच्या इच्छा होतं की महाराष्ट्र लोकांचे इथं येणार आहे, महाराष्ट्राचे उपमुख्यमंत्री जरी आलं, मुख्यमंत्री ज्याला आले तर चालेल, नाही तर उपमुख्यमंत्री आले तर चालेल, असा प्रयत्न त्यांचे होते. पण तरी काही कारणाने इथं अधिवेशनमुळे आपण काही करू शकले नाही. तरी महाराष्ट्र लोक काही लोक इथे येऊन आता गेलेले आम्हाला स्वतः भेटून गेलेला आहे. त्यांना सर्वांना उद्याच्या आपल्या महाराष्ट्राच्या याच्या निमित्ताने आपण उद्या काही कार्यक्रम थोडा मराठीमध्ये सुद्धा आपण करूये. आपण काही नाराज होऊ नये. सगळा कार्यक्रम कन्नडी भाषेत चालू आहे, आम्हाला काही कळत नाही म्हणून काही लोक सांगितल्यामुळं आपण उद्या
जरी उद्या सण आम्ही येणार आहे या कार्यक्रमाला उपस्थित राहणार आहे, काही कार्यक्रम कन्नडमध्ये चालू असला तर असू दे, लास्ट आम्हाला तुम्हाला सर्वांना आपण मराठीमध्येच आशीर्वचन देऊ एवढाच आपण सांगत आता ಇಲ್ಲಿ ಮಾಡಿದಂತ ಪ್ರಯತ್ನ ಮಾಡಿದಂತ ಎಲ್ಲ ಸದ್ಭಕ್ತರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸೇವೆ ಮಾಡಿದಂತ ಎಲ್ಲ ಸದ್ಭಕ್ತಗಳಿಗೆ ಆ ಜಗದಾದಿ ಜಗದರು ಪಂಚಾಚಾರ್ಯರು ಜಗದ್ಗುರು ವಿಶ್ವಾರಾಧ್ಯರು ಪಂಡಿತಾರಾಧ್ಯರು ಮತ್ತು ವೀರಭದ್ರೇಶ್ವರ ಅನಂತ ಸನ್ಮಾನಗಳ ಆಶೀರ್ವಾದಗಳನ್ನು ನೀಡುತ್ತೆ ಅಂತ ಹೇಳ್ತಾ ನಮ್ಮ ವಾಕ್ ಪುಷ್ಪಗಳನ್ನ ಸನ್ನಿದೇವರ ಚರಣಾರವಿಂದ ಸಮರ್ಪಿಸಿ ಓಂ ಶಾಂತಿ ಶಾಂತಿ ಶಾಂತಿ.